ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಹಾಗೂ DSS ಸಂಘಟನೆ ಎಲ್ಲ ಮುಖಂಡರಿಗೆ ಸ್ವಾಗತ ಕೋರುತ್ತಾ ನನ್ನ 2 ಮಾತನ್ನು ಹೇಳಿ ಮುಗಿಸ್ತೀನಿ. ಅಕ್ಟೋಬರ್ 6ನೇ ತಾರೀಕು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ BR ಗವಾಯಿ ಸಾಹೇಬರು ಕೋರ್ಟ್ನಲ್ಲಿ ಮೊದಲ ಇನ್ವೆಸ್ಟಿಗೇಷನ್ ಎವಿಡೆನ್ಸ್ ನಡೆಯೋ ಟೈಮಿಗೆ ಒಬ್ಬ ಮನುವಾದಿ ಗಾಂಡು ವಕೀಲು ನಾಮರ್ ವಕೀಲು ಸನಾತನೀಯ ಧರ್ಮದ ಒಬ್ಬ ಸಂವಿಧಾನ ವಿರೋಧಿ ವಕೀಲ ಏನು ಮಾಡ್ತಾನಪ್ಪ ಅಂದ್ರೆ ಜಡ್ಜ್ ಸಾಹೇಬ್ರಿಗೆ ಶೂವನ್ನು ಎಸೆತಾನೆ. ಇದು ಇಡೀ ಭಾರತ ದೇಶದಲ್ಲಿ ಎಲ್ಲರೂ ನೋವಂತ ಮಾತೈತಿ. ನಿಮ್ಮ ಸನಾತನ ಧರ್ಮ ಬಗ್ಗೆ ಅವ್ರು ಏನು ವಿರೋಧ ಮಾಡಿದ್ರ ಮತ್ತೆ ಎಷ್ಟೋ ಸನಾತನ ಸ್ವಾಮಿಗಳು ಅತ್ಯಾಚಾರ ಮಾಡುವಾಗ ನೀ ಯಾಕೆ ತಪ್ಪಲಿಯನ್ನು ವಹಿಸಲಿಲ್ಲ? ಎಷ್ಟೋ ಶಾಸಕರು ಸಂವಿಧಾನ ವಿರೋಧಕ್ಕೆ ಹೇಳಿದ್ರು, ಅವಾಗ ನೀವು ಶೂಸನ್ನು ಎಸೆಯಲಿಲ್ಲ. ಇಲ್ಲಿ ತಿಳ್ಕೊಳ್ಳೋದು ಏನೈತಪ್ಪ ಅಂದ್ರೆ ಸನಾತನ ಧರ್ಮಕ್ಕಿಂತ ಒಬ್ಬ ಜಡ್ಜ್ ದಲಿತ ಸಮುದಾಯದ ಜಡ್ಜ್ ಅದಾರ ತಿಳಿ ನೀವು ಮೇನ್ ಪ್ರಾಬ್ಲಮ್ ಇದ್ದದ್ದು ಅದು ಐತಿ. ಇವ್ರು ಕಸಬರಿ ಕಟ್ಕೊಂತ ತಿರ್ಗಾಡೋರು, ಗಟರ್ ಸಾಫ್ ಮಾಡೋರು ಇವತ್ತು ಜಡ್ಜ್ ಆಗ್ಯಾರ. ನಿಮಗೆ ಭಾಳ ನಿದ್ದೆ ಕಟ್ಟಿಸ್ಲಾಗ್ತದೆ ಇವತ್ತು. ಇದಕ್ಕೆಲ್ಲ ನೇರ ಕಾರಣ ನಮ್ಮ ಹಿರಿಯರು ಹೇಳ್ದಂಗ ಈ ದೇಶದ ಪ್ರಧಾನಮಂತ್ರಿ ಮೋದಿಜಿಯವರು, ಅಮಿತ್ ಶಾ ಅವರು, ಈ RSSನ ಮೋಹನ್ ಭಗವತ್. ಇದು ಎಲ್ಲ BJP ಅಜೆಂಡಾ ಐತಿ, RSS ಅಜೆಂಡಾ ಐತಿ. ಎಷ್ಟೋ ಮಂದಿ ಬಾಬಾ ಸಾಹೇಬ್ರ ಬಗ್ಗೆ ವಿಧಾನಸೌಧದಾಗ ಮಾತಾಡ್ತೀರಿ. ಸಂವಿಧಾನ ಇನ್ನೂ ಯಾರೂ ಓದ್ಕೊಂಡಿಲ್ಲ, ಕಾನೂನು ಇನ್ನೂ ಯಾರೂ ಓದ್ಕೊಂಡಿಲ್ಲ ಅಂತೇಳಿ ಇಲ್ಲಿದ್ದಂಥ MLA ಕೂಡ ಹೇಳ್ತಾನೆ. ಈ ಸಂದರ್ಭದಲ್ಲಿ ಯಾಕೆ ನೀವು ಸುಮ್ಮನೆ ಕೂತೀರಿ ಮನೆಯಾಗ ನಮ್ಗೆ ಗೊತ್ತಾಗಲ್ಲ. ನಿಮಗೆ ದಲಿತರು ಓಟ್ ಬೇಕು, ದಲಿತರು ಓಟಿಂದ ನೀವು ಆರಿಸಿ ಬರತ್ತೀರಿ. ಆದ್ರೆ ಬಾಬಾ ಸಾಹೇಬ್ ವಿಷಯ ಬಂದಾಗ, ಸಮುದಾಯ ವಿಷಯ ಬಂದಾಗ ಯಾರು ಹಿಂದೂ ಸಂಘಟನೆ ಅಥವಾ ಸನಾತನ ಧರ್ಮದವರು ಯಾರೂ ಧ್ವನಿ ಎತ್ತಿಲ್ಲ. ಅದಕ್ಕೆ